ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಜಿನಿ ಮೇಕ್ ಅ ವಿಶ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 14 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 15th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋದು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರಿದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಮರಿದೆ ಹೈಪ್ ಕೂಡ ಮಾಡ್ಬಿಡಿ. ಅಂಡ್ ಬನ್ನಿ ಇವತ್ತಿನ 15th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಟ್ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋದು ಆ ಕಳೆದೋಗಿರೋ 20 ವರ್ಷದಲ್ಲಿ ಏನಾಯ್ತು ಅನ್ನೋ ಒಂದು ಫ್ಲಾಶ್ ಬ್ಯಾಕ್ ನ ನೋಡ್ತಾ ಇದ್ವಲ್ಲ. ಇವಾಗ ದಂಗೆ ಕಂಟಿನ್ಯೂ ಆಗುತ್ತೆ. ಅದ್ರಲ್ಲಿ ಅವತ್ತು ನೈಟ್ ನಮ್ ಹೀರೋಯಿನ್ ನ ಅವರ ಸ್ವಂತ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೀರೋ ಹೇಳಿದ್ದ. ಆದ್ರೆ ಆ ಟೈಮ್ ಅಲ್ಲಿ ಆ ವಿಶ್ ಕೇಳ್ತಾ ಇದ್ದಲ್ಲ ಒಬ್ಬ, ಅವನು ಆಲ್ರೆಡಿ 2 ವಿಶ್ ಕೇಳಿದ್ದೆ, ಒಂದು ವಿಶ್ ಕೇಳೋ ಟೈಮ್ ಬಂತು ಅಂತ ನೀನ್ ಇಲ್ಲೇ ಇದ್ಬಿಡು, ನಾನು ಬೇಗ ಹೋಗಿ ಬರ್ತೀನಿ ಅಂತ ನಮ್ ಹೀರೋ ಅಲ್ಲಿಂದ ಅವನಿರೋ ಜಾಗಕ್ಕೆ ಹೋಗ್ತಾರೆ. ಸರಿ ಆಯ್ತು, ನೀನ್ 3ನೇ ವಿಶ್ ಏನ್ ಕೇಳು ಅಂದಾಗ ಅವನಂತಾನೆ, ನನ್ನ 2 ವಿಶ್ ಪ್ರಕಾರ ನಾನು ತುಂಬಾನೇ ದುಡ್ಡು ಸಂಪಾದನೆ ಮಾಡಿದ್ದಲ್ಲ ಎಲ್ಲ ಓಸಿಯಲ್ಲಿ ಬಂದಿರೋದೆ. ಅದ್ರಿಂದ ನನಗೆ ಬೇಕಾಗಿರೋದು ಎಲ್ಲದನ್ನು ತಗೊಂಡೆ. ದೊಡ್ಡ ಬಂಗ್ಲೆ, ಗೋಲ್ಡ್, ದುಡ್ಡು, ಅದು ಇದು. ಯಾಕೆ ನನ್ ಕೆಳಗಡೆ ಕೆಲಸ ಮಾಡೋ ಜನಗಳನ್ನ ಕೂಡ ನಾನು ತಗೊಂಡೆ. ಆದ್ರೆ ಒಬ್ಬಳನ್ನ ಮಾತ್ರ ನಾನು ಕೆಲ್ ತಗೊಳಕ್ ಆಗ್ಲಿಲ್ಲ. ದುಡ್ಡು ತೋರಿಸಿದ್ರೆ ಕೂಡ ದುಡ್ಡಿನ ಆಸೆ ಕೂಡ ಅವಳಿಗೆ ಇಲ್ಲ. ಈಗ ನಾನ್ 3ನೇ ವಿಶು ಕಾಲ ಪೂರ್ತಿ ಅವಳು ನನ್ ಜೊತೆ ಇರೋ ತರ ನೀನ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದು ಹೀರೋಯಿನ್ ಅಂತ ನಮ್ ಹೀರೋಗ್ ಇನ್ನೂ ಗೊತ್ತಿಲ್ವಲ್ಲ. ಯಾಕಂದ್ರೆ ಇವ್ನು ಆಲ್ರೆಡಿ ಹೋಗಿ ಮಾತಾಡಿರ್ತಾನೆ ನಮ್ ಹೀರೋಯಿನ್ ಹತ್ರ, ಬಂದ್ಬಿಡು ನನ್ ಜೊತೆ ಇದ್ಬಿಡು, ನಾನು ನೋಡ್ಕೊಂತೀನಿ ಅಂತ. ಬಟ್ ನಮ್ ಹೀರೋಯಿನ್ ಆಗಲ್ಲ ಹೋಗೋ ಅಂತ ಹೇಳ್ಬಿಟ್ಟಿರ್ತಾಳೆ. ಆ ಕೋಪದಲ್ಲಿ ಅವನ ಹತ್ರ 3ನೇ ವಿಶ್ ನ ಕೇಳ್ತಾ ಇರೋದು. ಅದು ನಮ್ ಹೀರೋಗೆ ಅರ್ಥ ಆಗದೆ, ಸರಿ ಆಯ್ತು ನೀನ್ ಇಷ್ಟಪಟ್ಟಿರೋ ಹುಡುಗಿ ಈ ಕ್ಷಣನೇ ಇಲ್ಲಿಗೆ ಬರ್ತಾಳೆ ಅಂತ ಹೇಳಿದ ತಕ್ಷಣ ಅಲ್ಲಿ ಬಂದು ನಿಂತ್ಕೊಳ್ಳೋದು ನಮ್ ಹೀರೋಯಿನ್. ಇದ್ರ ನೋಡಿದ ತಕ್ಷಣ ನಮ್ ಹೀರೋಗೆ ಸಖತ್ ಶಾಕು, ಏನ್ ನಡೀತಾ ಇದೆ ಇಲ್ಲಿ ಅಂತ. ಅಷ್ಟೇ ಅಲ್ಲ, ಇವಾಗ ಆಪೋಸಿಟ್ ಅಲ್ಲಿ ಇರೋನು 3 ವಿಶ್ ನ ಕೇಳಿದ್ಮೇಲೆ ನಮ್ ಹೀರೋ ಬಗೆಗಿನ ಎಲ್ಲಾ ನೆನಪು ಹೊರಟೋಯ್ತು. ಅಂದ್ರೆ ಈಗ ನಮ್ ಹೀರೋ ಒಂದು ಜೀನಿಯಾಗಿ ಇವ್ನ್ ಮುಂದೆ ನಿಂತು ವಿಶ್ನೆಲ್ಲ ನೆರವೇರಿಸಿರೋದ್ ಮಾತ್ರನೇ ಮರ್ತೋಗಿರೋದು. ಬಟ್ ಇದಕ್ಕೂ ಮುಂಚೆ ನಮ್ ಹೀರೋನ ನೋಡಿರೋದು ಮತ್ತೆ ನಮ್ ಹೀರೋಯಿನ್ ನೋಡಿರೋದಲ್ಲ ಅವ್ನಿಗೆ ನೆನಪಿರತ್ತಲ್ವಾ. ಇವಾಗ ಇವಳೇನ ಕಿಲ್ ಬಂದ್ಲು, ಓ ಇವಳು ಇಲ್ಲೇ ಇದ್ದಾಳ, ಇವಳನ್ನ ಹಿಡ್ಕೊಳ್ರಿ, ಅವನ ಕೂಡ ಹಿಡೀರಿ ಅಂತ ಎಲ್ಲರಿಗೂ ಆರ್ಡರ್ಸ್ ಮಾಡ್ತಾ ಇದ್ದಾನೆ. ಎಲ್ಲರೂ ನಮ್ ಹೀರೋನ ಹಿಡಿಯಕ್ ಬಂದಿದ ತಕ್ಷಣ ಹೀರೋಗೆ ಟೆನ್ಷನ್ ಆಗೋಯ್ತು. ಅವ್ನ ಪವರ್ ನ ಯೂಸ್ ಮಾಡಿ ಎಲ್ಲಾರನ್ನೂ ಹೊಡೆದಾಕ್ಬಿಟ್ಟ. ಯಾರ್ದಾದ್ರೂ ಸಣ್ಣ ಬೆರಳು ಕೂಡ ಅವ್ರ ಮೇಲೆ ಬಿತ್ತೋ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬೆದರಿಸ್ತಾ ಇರ್ತಾನೆ. ಆ ಕಡೆ ಇರೋರು ಹೀರೋನ ಹಿಡಿದ್ಬಿಟ್ಟಿರ್ತಾರೆ. ಅವಳನ್ನ ಕಾಪಾಡಕ್ಕೆ ಅಂತ ನಮ್ ಹೀರೋ ಟ್ರೈ ಮಾಡಕ್ ಹೋದ್ರೆ ಆಗ್ತಲ್ಲ. ಯಾಕಂದ್ರೆ ಕಾಲಿಡ್ವಿ ದಪ್ಪಂತ ಕೆಳಗಡೆ ಬಿದ್ದ. ಏನಂತ ನೋಡಿದ್ರೆ ಅವ್ನ್ ಕಾಲಿಗೆ ಮಂತ್ರದ ಹಗ್ಗನ ಕಟ್ಬಿಟ್ಟಿದ್ದಾರೆ. ಬೇರೆ ಯಾರು, ಆ ಜಂಗನೋ ಹುಡುಗಾನೆ ಅಂತ ನಾವ್ ಅನ್ಕೊಂಡಿದೀವಿ. ಈ ಕಡೆ ನಮ್ ಹೀರೋಯಿನ್ ಲವ್ ಸ್ಟೋರಿ ಓಡ್ತಾ ಇರೋ ಗ್ಯಾಪ್ ಅಲ್ಲೇ ಶಾಹಿದ್ದು ಜಂಗದ ಆತ್ಮನ ಎತ್ತಿ ಕಲೀದ್ ಆತ್ಮನ ಎತ್ತಿ ಜಂಗಮೈ ಒಳಗಡೆ ಹಾಕ್ಬಿಟ್ಟಿರ್ತಾನೆ. ಹಂಗಾದ್ರೆ ಇವಾಗ ಇಲ್ಲಿರೋದು ಕಲೀದೆ. ಅವನ ಮಂತ್ರ ಹಗ್ಗದಿಂದ ನಮ್ ಹೀರೋನ ಕಟ್ಟಾಕ್ಬಿಟ್ಟ. ನಾನು ನಿನ್ನ ಬಂದಿ ಮಾಡ್ಬಿಟ್ಟೆ ಅಂತ ತುಂಬಾ ಖುಷಿ ಪಡ್ತಾನೆ. ಈ ಕಡೆ ನಮ್ ಹೀರೋಗೆ ಸಖತ್ ಕೋಪ ಬರುತ್ತೆ. ಮರ್ಯಾದೆಗ್ ಬಂದು ಹಗ್ಗನ ಬಿಚ್ಬಿಡು, ನಾನು ಅವಳನ್ನ ಕಾಪಾಡ್ಬೇಕು, ಬಾರೋ ಅಂತ ಕರೀತಾ ಇದ್ರೆ ಅವ್ನ್ ಬರ್ತಾ ಇಲ್ಲ. ಇವನೊಂದು ದೊಡ್ಡ ದೆವ್ವ, ಇವನೊಂದು ಸೈತಾನ್, ಇವನು ಅವಳನ್ನ ಇಷ್ಟ ಪಡ್ತಾ ಇದ್ದಾನೆ. ಇವ್ರಿಬ್ರು ಇಲ್ಲಿರೋದ್ರೆ ನಮ್ಗೆ ಕಷ್ಟ, ಇವ್ರಿಬ್ರನ್ನ ಕೂಡ ಸಾಯಿಸ್ಬಿಡ್ಬೇಕು ಅಂತ ಆ ಕಲೀದನವ್ನ್ ಹೇಳ್ತಾ ಇದ್ದಾನೆ. ನಮ್ ಹೀರೋ ಸಿಗ್ಬೇಕು ಅನ್ನೋದಕ್ಕೋಸ್ಕರ ಅವನ ಹತ್ರ ಹೇಳ್ತಾ ಇರೋದು. ಅದ್ರಲ್ಲೂ ನೋಡಿರ್ತೀವಿ ನಮ್ ಹೀರೋಯಿನ್ ಆ ಜಂಗನವನ್ಗೆ ಆ ಕಲೀದನವನ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿರ್ತಾಳೆ ಅಂತ. ಇದ್ರೂನು ಈಗ ಹೀರೋ ಸಿಗ್ಬೇಕು ಅನ್ನೋದಕ್ಕೋಸ್ಕರ ಅವ್ರಿಬ್ರು ದುಷ್ಟಶಕ್ತಿಗಳೇ ಅವ್ರನ್ನ ಸಾಯಿಸ್ಬಿಡಿ ಅಂತ ಹೇಳ್ತಾ ಇದ್ದಾನೆ. ಇದರಿಂದ ಈಗ 3 ವಿಶ್ ಕೇಳ್ದ ಅಲ್ಲ ಒಬ್ಬ, ಅವನು ನಮ್ ಹೀರೋನ ಹಿಡ್ಕೊಳ್ಳಿ ಅಂತ ಹೇಳಿ ಕತ್ತಿ ತಗೊಂಡಂಗೆ ನಮ್ ಹೀರೋನ್ ಹೊಟ್ಟೆಗೆ ಚುಚ್ಬಿಟ್ಟ. ಇದನ್ನ ನೋಡಿ ನಮ್ ಹೀರೋಗೆ ತುಂಬಾ ಬೇಜಾರಾಗೋಯ್ತು. ಟಕ್ಕಂತ ನಮ್ ಹೀರೋ ಬಂದು ಅವಳನ್ನ ಹಿಡ್ಕೊಂಡ್ಬಿಟ್ಟ. ಅಂದ್ರೆ ಸರಿಯಾಗಿ ನಡಿಯಕ್ ಆಗ್ತಾ ಇಲ್ಲ, ಬಂದ್ ಹಿಡ್ಕೊಂಡ್ಬಿಟ್ಟ. ಅವಳಂತೂ ತುಂಬಾ ಫೀಲ್ ಮಾಡಿ ಅಳ್ತದಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಈ ಜನ್ಮದಲ್ಲಿ ನಿನ್ ಜೊತೆ ಇರೋ ಭಾಗ್ಯ ನನ್ಗಿಲ್ಲ, ಆದ್ರೆ ಇನ್ನೊಂದ್ ಜನ್ಮ ಅಂತಿದ್ರೆ ಖಂಡಿತ ನಾನ್ ಬಂದು ನಿನ್ನ ಮೀಟ್ ಮಾಡ್ತೀನಿ ಅಂತ ತುಂಬಾ ಪ್ರಾಣಕ್ಕೆ ಹೋರಾಡ್ತಾ ಇದ್ದಾಳೆ. ನಮ್ ಹೀರೋ ಅಂತೂ ಅಲ್ಲಿರೋ ಜನಗಳನ್ನ ಹತ್ರ ಬರಕ್ಕೂ ಬಿಟ್ಟಿಲ್ಲ ಅವ್ನ ಪವರ್ ಇಂದ. ಅದಾದ್ಮೇಲೆ ಆಲ್ರೆಡಿ ನಮ್ ಹೀರೋ ಹೇಳಿದ್ದ 3 ವಿಶ್ ನ ನೆರವೇರಿಸಬೇಕಂದ್ರೆ 2 ಕಂಡೀಷನ್. ಒಂದು, ಸತ್ತಿರೋರ್ನ ಬದುಕ್ಸಕ್ ಆಗಲ್ಲ ಅಂತ. ಬಟ್ ನಮ್ ಹೀರೋಯಿನ್ ಇವಾಗ ಇನ್ನೂ ಸತ್ತಿಲ್ವಲ್ಲ, ಸಾಯೋ ಸ್ಟೇಜ್ ಅಲ್ಲಿ ಇದ್ದಾಳೆ. ಹಿಂಗಿದ್ರೆ ಕಾಪಾಡ್ಬೋದು ತಾನೆ. ಅದಕ್ಕೆ ಎಲ್ಲೋ ಇರೋ ಅವ್ನ ದೀಪನ ಅವ್ನ ಪವರ್ ನ ಯೂಸ್ ಮಾಡಿ ಅವ್ರ ಮುಂದ್ಗಡೆ ಬರೋ ತರ ಮಾಡ್ತಾನೆ. ನಾನೊಂದು ಜೀನಿ, ನಿಮ್ಮ 3 ವಿಶ್ ನ ನೆರವೇರಿಸ್ತೀನಿ, ಇದನ್ನ ಯಾರ್ ಬೇಕಾಗಿದ್ರು ಎತ್ಕೊಳ್ಳಿ, ಆದ್ರೆ ಒಂದೇ ಒಂದು ಕಂಡೀಷನ್. ಆ ದೀಪ ನಿಮ್ ಕೈ ಸೇರಿದ್ಮೇಲೆ ನಿಮ್ಮ ಫಸ್ಟ್ ವಿಶ್ ಇವಳನ್ನ ಕಾಪಾಡು ಅಂತ ಕೇಳ್ರಿ. ಅದಾದ್ಮೇಲೆ ನಿಮ್ 2ನೇ ವಿಶ್ ನ ನಾನು ಖಂಡಿತ ನೆರವೇರಿಸ್ತೀನಿ ಅಂತ ಹೇಳ್ತಾನೆ. ಇವನ ಹತ್ರ ಹೇಳಿದ್ಮೇಲೆ ಸ್ಟಾರ್ಟಿಂಗ್ ಯಾರು ಮುಂದೆ ಬರೋದಿಲ್ಲ. ಆದ್ರೆ ಒಬ್ಬ ಮಾತ್ರ ಒಂದ್ ಸ್ವಲ್ಪ ಧೈರ್ಯ ಮಾಡ್ಕೊಂಡ್ ಬಂದು ದೀಪನ ಮುಟ್ಕೊಂತಾನೆ. ಮುಟ್ಕೊಂಡಿದ ತಕ್ಷಣ ಅವನಿಗೆ ಅತಿ ಆಸೆ ಅನ್ನೋದು ಜಾಸ್ತಿ ಆಗೋಗುತ್ತೆ. ಅದನ್ನ ಅವ್ನು ಫಸ್ಟ್ ಕೇಳೋದು, ನನಗೆ ತುಂಬಾ ಗೋಲ್ಡ್ ಬೇಕು ಅಂತ. ನಮ್ ಹೀರೋ ಹತ್ಕೊಂಡೆ ನಿನ್ ಆಸೆ ನೆರವೇರ್ಪಟ್ಟಿದೆ ಅಂತ ಹೇಳ್ತಾನೆ. ಅವ್ನ್ ಮುಂದೆ ತುಂಬಾನೇ ಗೋಲ್ಡ್ ಎಲ್ಲ ಬರುತ್ತೆ. ಸರಿ ಇವಾಗಾದ್ರೂ ಅವಳನ್ನ ಕಾಪಾಡಂತ ಕೇಳು ಅಂದ್ರೆ ಅವಾಗ ಅವ್ನ್ ಕೇಳ್ತಲ್ಲ, ಇಲ್ಲ ನನ್ಗೆ ಸಾಲಲ್ಲ, ಇನ್ನೂ ಗೋಲ್ಡ್ ಬೇಕು, ಗೋಲ್ಡ್ ಮಳೆನೇ ಬರ್ಬೇಕು ಅಂತ ಕೇಳ್ತಾ ಇದ್ದಾನೆ. ಅದನ್ನು ನಮ್ ಹೀರೋ ನೆರವೇರಿಸ್ತಾ. ಸರಿ ಲಾಸ್ಟ್ ಅಂಡ್ ಫೈನಲ್ ಇವಾಗಾದ್ರೂ ಇವಳನ್ನ ಕಾಪಾಡೋ ಅಂತಂದ್ರೆ ಅತಿ ಆಸೆ ಅನ್ನೋದು ಜಾಸ್ತಿ ತಾನೇ ಇರುತ್ತೆ. ಯಾರು ಕಾಪಾಡಕ್ ಮುಂದೆ ಬಂದಿಲ್ವೇ. ಅವನ 3 ವಿಶ್ ನ ಕೇಳಿದ್ದಾದ್ಮೇಲೆ ನೆಕ್ಸ್ಟ್ ದೀಪ ಎಲ್ಲಾರ್ ಕೈಗೂ ಹೋಗುತ್ತೆ. ಎಲ್ಲಾರು ಅವ್ರಿಗೆ ಬೇಕಾಗಿದ್ದನ್ನ ಕೇಳ್ತಿದಾರೆ ಹೊರತು ಯಾರನ್ನು ಹೀರೋಯಿನ್ ಪ್ರಾಣ ಕಾಪಾಡು ಅಂತ ಕೇಳಿಲ್ಲ. ಇದರಿಂದ ನಾವು ತುಂಬಾ ಫೀಲ್ ಮಾಡಿ ಎಲ್ಲಾ ಆಸೆನ ನೆರವೇರಿಸ್ತಾ ಇದ್ದಾನೆ. ಆದ್ರೆ ಒಂದ್ ಸ್ಟೇಜ್ಗೆ ಪಾಪ ನಮ್ ಹೀರೋಯಿನ್ ಅವಳನ್ನ ಕಾಪಾಡು ಅಂತ ಯಾರಾದ್ರೂ ಕೇಳಕ್ ಮುಂಚೆನೆ ಸತ್ತೇ ಹೋದ್ಲು. ಇದರಿಂದ ಅವ್ನಿಗೆ ತುಂಬಾನೇ ಬೇಜಾರಾಗುತ್ತೆ. ತುಂಬಾ ಫೀಲ್ ಮಾಡಿ ಅಳ್ತಾನೆ. ಅವಾಗೆ ಫಸ್ಟ್ ಅವ್ನ ಕಣ್ಣಲ್ಲಿ ಬ್ಲಡ್ ಕಣ್ಣೀರು ಬರೋದು. ಅಷ್ಟೇ ಒಂದ್ ಸ್ಟೇಜ್ಗೆ ಅವ್ನು ಅದ್ದು ಮೀರಿ ಹೋಗ್ಬಿಟ್ಟ ಅಂತಾನೆ ಹೇಳ್ಬೇಕು. ನಮ್ ಹೀರೋ ಫುಲ್ ಆಗಿ ಕೋಪ ಪಟ್ಟವನು. ಅವಾಗ ಅವ್ನ್ ಪವರ್ ನ ಯೂಸ್ ಮಾಡಿ ಒಂದು ಕತ್ತಿ ಬರೋ ತರ ಮಾಡಿ ಫಸ್ಟ್ 3 ವಿಶ್ ಕೇಳ್ದ ಅಲ್ವಾ ಒಬ್ಬ, ಅವ್ನ್ ಹೊಟ್ಟೆನಲ್ಲೇ ಇಳಿಸ್ತಾನೆ
ನಮ್ ಹೀರೋಯಿನ್ ಹೆಂಗ್ ಸಾಯಿಸಿದ್ನೋ ಅವನು ಅದೇ ತರನೇ ಕತ್ತಿಯಲ್ಲಿ ಇಳಿಸ್ತಾನೆ. ಅಷ್ಟೇ ಅಲ್ದೆ ಅವನ ಪವರ್ ನ ಯೂಸ್ ಮಾಡಿ ಅವನಿರೋ ಬೇಜಾರ್ಗೋ ಏನೋ ಹಂಗೆ ಒಂದು ಸುಂಟ್ರ ಗಾಳಿ ತರ ಬರುತ್ತೆ ನೋಡಿ, ಕಂಪ್ಲೀಟ್ ಆಗ ನಗರದಲ್ಲಿ ಇರೋರು ಎಲ್ಲರೂ ಹೊಡ್ಕೊಂಡ್ ಹೊಟ್ಟೋದ್ರು. ಇದನ್ನೇ ಜೀನಿಯಾ ನಮ್ ಹೀರೋಯಿನ್ ಹತ್ರ ಹೇಳಿದ್ದು, ನೀನು ಸುಮಾರು ವರ್ಷಗಳ ಹಿಂದೆ ನಿನ್ನ ಪವರ್ ಇಂದ ಒಂದು ಊರೇ ನಾಶ ಆಯ್ತು ಅಂತ ಹೇಳಿರ್ತಾಳಲ್ವಾ, ಅದಿದೆ. ಆದ್ರೆ ಎಲ್ಲಾರನು ಸಾಯಿಸಿದ್ದಾದ್ಮೇಲೆ ನಮ್ ಹೀರೋಯಿನ್ ನ ಕೈಯಲ್ಲಿ ಎತ್ಕೊಂಡು ತುಂಬಾ ಫೀಲ್ ಮಾಡಿ ಹತ್ಕೊಂಡು ಬರ್ತಾ ಇರ್ತಾನೆ. ಇದನ್ನ ಅಲ್ಲೇ ನಿಂತ್ಕೊಂಡಿರೋ ನಮ್ಮ ಪ್ರೆಸೆಂಟ್ ಅಲ್ಲಿರೋ ಹೀರೋ ನೋಡ್ತಾನೆ ಇದ್ದಾನೆ. ಅವನ ಈ ತರ ಫ್ಲಾಶ್ ಬ್ಯಾಕ್ ಒಳಗಡೆ ಎಂಟ್ರಿ ಆಗೋದಕ್ಕೂ ಮುಂಚೆ ನಮ್ ಹೀರೋಯಿನ್ ಜೊತೆ ಡ್ಯಾನ್ಸ್ ಆಡ್ತಿದ್ದ ಅಲ್ವಾ, ಅವಾಗ ನೀರಲ್ಲಿ ಒಂದು ಚಿಕ್ಕ ಹುಡುಗ ಬೆಂಕಿನ ಇಟ್ಕೊಂಡು ಹೋಗ್ತಾ ಇರೋ ತರ ಇತ್ತಲ್ಲ, ಆ ಹುಡುಗನೇ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು. ಈ ಹುಡುಗನೇ ನಿಜವಾದ ಜಂಗು, ಅಂದ್ರೆ ಇವನ್ ಮೈ ಬಿಟ್ಟು ಇವನ ಮೈ ಒಳಗಡೆ ಕಲ್ಲಿದ್ನ ಸೇರ್ಸಿರ್ತಾರೆ, ಇವನ ಆತ್ಮ ಹೊರಗಡೆ ಬಂದಿರುತ್ತೆ, ಅವನೇ ನಮ್ ಹೀರೋನ ಜಾಗಕ್ಕೆ ಕರ್ಕೊಂಡ್ ಬಂದಿರೋದು. ಇವಾಗ ನಮ್ ಹೀರೋ ಜಂಗಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾನೆ. ನನ್ನ ಕಳೆದೋಗಿರೋ 20 ವರ್ಷದಲ್ಲಿ ಏನಾಯ್ತು ಅಂತ ನಿನ್ ಮುಖಾಂತರನೇ ನನ್ಗೆ ಗೊತ್ತಾಗಿದ್ದು ಅಂತ ಥ್ಯಾಂಕ್ಸ್ ಹೇಳ್ತಾ ಇರೋದು. ಅಲ್ಲಿ ಅಂದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿರೋ ನಮ್ ಹೀರೋಯಿನ್ ಸತ್ತೋಗಿದ್ಲಲ್ವಾ, ಆ ಡೆಡ್ ಬಾಡಿನ ತಗೊಂಡು ಆ ಮರದ ಹತ್ರ ಕುತ್ಕೊಂಡು ಅವಾಗ ಡೆಡ್ ಬಾಡಿನ ನೋಡ್ಕೊಂಡಿರೋದು. ಈ ಟೈಮ್ ಅಲ್ಲೇ ನಮ್ ಹೀರೋಯಿನ್ ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋದು. ಬಟ್ ಅವನ್ಗ 20 ವರ್ಷ ಮರೆ ಆಗ್ಬಿಟ್ಟಿತ್ತಲ್ವಾ, ಅದ್ರಿಂದಾನೆ ಆ ಚಿಕ್ಕ ವಯಸ್ಸಲ್ಲಿ ಹುಡುಗಿ ಸತ್ತಿರೋ ತರ ಅವನೊಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದು. ಈ 20 ವರ್ಷ ಅವನ್ಗೆ ನೆನ್ಪಿರ್ಲಿಲ್ಲ. ಏನಕ್ ನೆನ್ಪಿರ್ಲಿಲ್ಲ ಅಂತಂದ್ರೆ, ಇವಾಗ ನಮ್ ಹೀರೋಯಿನ್ ಅವನ ಮರ ಹತ್ರ ಇಟ್ಟ ಮೇಲೆ ದೇವ್ರ ಹತ್ರ ಅವನ 3ನೇ ವಿಶ್ನ ಕೇಳಿರ್ತಾನೆ. ದೇವ್ರೆ, ನನ್ 3ನೇ ವಿಶ್ನ ನಾನ್ ಕೇಳ್ತಾ ಇದೀನಿ, ದಯವಿಟ್ಟು ಹೀರೋಯಿನ್ ನ ಯಾವ್ದೋ ಒಂದು ಜನ್ಮದಲ್ಲಿ ನನ್ನ ಹತ್ರ ಬರೋ ತರ ಮಾಡು, ನಾನು ಹೀರೋಯಿನ್ ಅವಾಗಾದ್ರೂ ಸೇರೋ ತರ ಮಾಡು, ಅದಕ್ ಬದಲಾಗಿ ನನ್ನ ಹತ್ರ ನೀನ್ ಏನಾದ್ರೂ ತಗೋ ಅಂತ ಹೇಳಿರ್ತಾನೆ. ಸೊ ದೇವ್ರು ಕೂಡ ಇವನ 3ನೇ ಆಸೆನ ನೆರವೇರಿಸ್ಬಿಟ್ರು. ಅಷ್ಟೇ ಅಲ್ಲ, ಅದಕ್ ಬದಲಾಗಿ ದೇವ್ರು ಇವನ ಹತ್ರ ತಗೊಂಡಿರೋದೇ 20 ವರ್ಷದ ನೆನಪುಗಳು. ಅಂದ್ರೆ 8 ವಯಸ್ಸಲ್ಲಿ ನಮ್ ಹೀರೋಯಿನ್ ಸತ್ತಿರೋ ತರ ಇವ್ನ ಅನ್ಕೊಂಡಿದ್ದ ಅಲ್ವಾ, ಆ ಟೈಮ್ ಇಂದ 20 ವರ್ಷದವರೆಗೂ ಏನಾಯ್ತು ಅನ್ನೋದನ್ನ ದೇವ್ರು ಇವನ ನೆನಪುಗಳನ್ನ ಎತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ ಹೀರೋಗೆ ಆಗ್ಲಿ ನಮ್ ಹೀರೋಯಿನ್ಗೆ ಆಗ್ಲಿ, ಆಬ್ವಿಯಸ್ಲಿ ಹೀರೋಯಿನ್ಗೆ ನೆನಪಿರೋದಿಲ್ಲ, ಬಟ್ ನಮ್ ಹೀರೋಗೆ 20 ವರ್ಷಗಳ ನೆನಪು ಬಂದೇ ಇರೋದಿಲ್ಲ. ಇವಾಗ ಇಲ್ಲಿ ಕೊರಿಯನ್ ಅಲ್ಲಿ ತೋರಿಸ್ತಾರೆ, ಆ ಜಲಸ್ ಅಜ್ಜಿ ಒಬ್ರು ಇದ್ರಲ್ವಾ, ಅವ್ರಿಗೆ ಗೊತ್ತಾಗೋಯ್ತಲ್ವಾ ನಮ್ ಹೀರೋಯಿನ್ ಅವ್ರ ಅಜ್ಜಿ ಚಿಕ್ಕ ವಯಸ್ಸು ಹುಡುಗಿ ತರ ಆಗ್ಬಿಟ್ಟಿದ್ದಾರೆ ಅಂತ. ಅದನ್ನ ಊರಲ್ಲಿರೋರ ಹತ್ರ ಹೇಳ್ಬಿಟ್ಟು ಬನ್ನಿ ನಿಮ್ಗೆ ತೋರಿಸ್ತೀನಿ ಅಂತ ಕರ್ಕೊಂಡ್ ಬರ್ತಾ ಇದಾರೆ. ಅಲ್ಲಿರೋರು ಯಾರು ನಂಬ್ತಾ ಇಲ್ಲ, ಏನೇ ಹೇಳ್ತಾ ಇದೀಯಾ, ಇದೆಲ್ಲ ಸಾಧ್ಯನಾ ಅಂತ. ಇಲ್ಲ, ನನ್ ಕಣ್ಣಾರೆ ನಾನ್ ನೋಡ್ದೆ, ಬನ್ನಿ ಅಂತ ಹೇಳಿ ಹೀರೋಯಿನ್ ಅವ್ರ ಅಜ್ಜಿ ಮನೆ ಕಡೆನೆ ಕರ್ಕೊಂಡ್ ಬರ್ತಾ ಇರೋದು. ಮನೇಲಿ ಎಲ್ಲೂ ಇಲ್ಲ, ಎಲ್ಲಾರು ಈ ಕಡೆ ಆ ಕಡೆ ಅಂತ ಹುಡುಕ್ತಾ ಇರ್ತಾರೆ. ಹುಡುಕ್ರಿ, ಬೇಸ್ಮೆಂಟ್ ಅಲ್ಲಿ ಎಲ್ಲಾರು ಇದಾರೇನೋ ಹುಡುಕ್ರಿ ಅಂತ ಎಲ್ಲಾ ಹತ್ರ ಹುಡುಕ್ತಾ ಇದಾರೆ. ಹೊರಗಡೆ ಓಡ್ ಬಂದವರು ಹೊಲದಲ್ಲಿ ಇರ್ತಾಳೆ, ಇರು ಕರ್ಕೊಂಡ್ ಬರ್ತೀನಿ ಅಂತ ಆ ಜಲಸ್ ಅಜ್ಜಿ ಒಬ್ರು ಇರ್ತಾರಲ್ವಾ, ಅವ್ರು ಓಡೋಗ್ತಾ ಇರ್ಬೇಕಾದ್ರೆ ಸ್ಪೀಡ್ ಆಗಿ ಒಂದ್ ಕಾರ್ ಬಂದವ್ರನ್ನ ಗುದ್ಬಿಡ್ತು. ಸ್ಪಾಟ್ ಅಲ್ಲೇ ಡೆತ್ ಏನು ಅಂತ ಗೊತ್ತಿಲ್ಲ. ಇದ್ರ ನೋಡಿ ಅಲ್ಲಿರೋರೆಲ್ಲ ಶಾಕ್ ಆಗ್ಬಿಟ್ರು. ಯಾರ ಪಾತ್ರ ಕಾರಲ್ಲಿ ಬಂದಿರೋದು ಅಂದ್ರೆ ಕಲಿತ್ ಕಡೆಯವರು, ಅವರೇ ಬೇಕಂತ ಆಕ್ಸಿಡೆಂಟ್ ನ ಮಾಡಿರೋದು. ಏನಕ್ಕಂದ್ರೆ ಇವಾಗ ಈ ಕೇಸು ನಮ್ ಹೀರೋಯಿನ್ ಅವ್ರ ಅಜ್ಜಿ ಮೇಲೆ ಬರಬಾರ್ದು, ಹಂಗ್ ಬಂದ್ರೆ ಅವ್ರ 3ನೇ ವಿಶ್ನ ಯೂಸ್ ಮಾಡ್ಕೊಬಹುದಲ್ವಾ, ಅದಕ್ಕೋಸ್ಕರ ಈ ತರ ಪ್ಲಾನ್ ಮಾಡ್ತಾ ಇರೋದು. ಇದನ್ನ ಅಲ್ಲೇ ಇರೋ ಅಂದ್ರೆ ಸ್ವಲ್ಪ ದೂರದಲ್ಲಿ ನಮ್ ಹೀರೋಯಿನ್ ಅವ್ರ ಅಜ್ಜಿ ಮತ್ತೆ ಹೀರೋಯಿನ್ ಅವ್ರ ಫ್ರೆಂಡ್ ಇಬ್ರು ಇರ್ತಾರೆ. ಅವ್ರಿಬ್ರು ನೋಡಿ ಸಖತ್ ಶಾಕ್ ಆಗ್ಬಿಟ್ರು, ಇದೇನಿದು ಈ ತರ ಆಗೋಯ್ತಲ್ವಾ ಅಂತ. ಮತ್ತೆ ಇಲ್ಲಿ ದುಬೈಯಲ್ಲಿ ತೋರಿಸ್ತಾರೆ, ನೈಟ್ ನಮ್ ಹೀರೋಯಿನ್ ಜೊತೆ ಡ್ಯಾನ್ಸ್ ಆಡ್ಕೊಂಡು ನಮ್ ಹೀರೋ ಹಂಗೆ ಅವ್ನ್ ಫ್ಲಾಶ್ ಬ್ಯಾಕ್ ಒಳಗಡೆ ಹೊರಟೋದಲ್ವಾ, ಇವಾಗವರೆಗೂ ಅವ್ನ್ ಬಂದಿದ್ ಪಾಡಿಲ್ಲ. ಇವಳು ಇದೇನಿದು ಇಷ್ಟೊತ್ತಾಯ್ತು ನನ್ನ ಕರ್ಕೊಂಬಂದ್ ಎಲ್ಲೋ ಒಂದ್ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಎಲ್ಲೋದ ಇವನು ಅಂತ ಹೇಳಿ ಬೈಕೊಂಡ್ ನಿಂತಿರ್ತಾಳೆ. ಅವಾಗ ನಮ್ ಹೀರೋ ಜಾಗಕ್ಕೆ ಬರ್ತಾನೆ. ಅವನ ನೋಡಿದ ತಕ್ಷಣ ಇವಳು ಸಖತ್ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಅಯ್ಯೋ, ನಿನ್ನ ಎಷ್ಟೊತ್ತಿಂದ ನಾನು ವೇಟ್ ಮಾಡ್ತಾ ಇರೋದು, ಕರೆದಿದ ತಕ್ಷಣ ಬರಕ್ಕಾಗಲ್ವಾ, ಹಂಗೆ ಹಿಂಗೆ ಅಂತ ಬೈತಾ ಇರ್ತಾಳೆ. ಆದ್ರೆ ಒಂದು ಕ್ಷಣ ಅವ್ನ್ ಕಣ್ಣು ನೋಡಿದ ತಕ್ಷಣ ಇವಳಿಗೆ ಅರ್ಥ ಆಗೋಯ್ತು, ತುಂಬಾನೇ ಫೀಲ್ ಮಾಡಿ ಹತ್ತಿದಾನೆ ಅಂತ. ಅಷ್ಟು ಕೆಂಪಗಾಗ್ಬಿಟ್ಟಿರುತ್ತೆ ಕಣ್ಣು. ಯಾಕೋ ಏನಾಯ್ತು, ಯಾಕತ್ರ ಇದೆಯಾ ಅಂದಾಗ, ಕಳೆದೋಗಿರೋ 20 ವರ್ಷದಲ್ಲಿ ಏನಾಯ್ತು ಅಂತ ನನ್ಗೆಲ್ಲಾ ನೆನಪು ಬಂತು. ನಮ್ಮ 20 ವರ್ಷದ ಪ್ರೀತಿ ನನ್ಗೆ ನೆನಪು ಬಂತು, ಅದ್ರಲ್ಲಿ ನೀನ್ ಸತ್ತಿದ್ದು ನನ್ಗೆ ನೆನಪು ಬಂತು ಅಂತ ಪ್ರತಿಯೊಂದನ್ನು ಹೇಳ್ತಾ ಇದ್ದಾನೆ. ಹೀರೋಯಿನ್ಗೆ ಅರ್ಥ ಆಗೋಯ್ತು, ಅಂದ್ರೆ ಪಾಸ್ಟ್ ಅಲ್ಲಿ ಇವ್ರ ಇದ್ದಿದ್ದ ಜೀವನ ಏನು ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಇವ್ನು ಇಷ್ಟು ಫೀಲ್ ಮಾಡ್ತಿದ್ದಾನೆ ಅಂತ. ಸರಿ ಹೋದ್ರೆ ಹೋಗ್ಲಿ ಬಿಡೋ, ನೀನ್ ಯಾಕೋ ಫೀಲ್ ಮಾಡ್ತಾ ಇದ್ಯಾ, ಇವಾಗ ಏನಾದ್ರು ನಾವು ಮತ್ತೆ ಪಾಸ್ಟ್ ಹೋಗ್ಬಿಟ್ಟು ಅಲ್ಲೇನಾದ್ರು ಬದುಕ್ಬೇಕಾ, ಇಲ್ಲ ತಾನೆ, ಇವಾಗ ಚೆನ್ನಾಗ್ ತಾನೆ ಇದೀವಿ, ಖುಷಿಯಾಗ್ ತಾನೆ ಇದೀವಿ, ಬಿಡು ಹಳೇದೆಲ್ಲ ನೀನ್ ನೆನ್ಸ್ಕೊಂಬೇಡ ಅಂತ ಇವಳೇ ನಮ್ ಹೀರೋಗೆ ಸ್ವಲ್ಪ ಸಮಾಧಾನ ಹೇಳ್ತಿದ್ದಾಳೆ. ಇದರಿಂದ ಹೀರೋಗೆ ಒಂದ್ ಸ್ವಲ್ಪ ಓಕೆ, ಇನ್ ಮುಂದೆ ಆದ್ರೂ ನಾವ್ ಚೆನ್ನಾಗಿರ್ತೀವಲ್ಲ ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ಯೂಟ್ಯೂಬರ್ಸ್ ನ ತೋರಿಸ್ತಾರೆ. ಇವಾಗ ಯೂಟ್ಯೂಬರ್ ಅವರು ಹುಡುಗಿ ಬಂದ್ಬಿಟ್ಟು ಇವ್ನ ಸೆಕೆಂಡ್ ವಿಶ್ ಏನಂತ ಕೇಳಿದ್ದ, ಅವಳಿಗೆ ನಿನ್ ಬಗ್ಗೆ ಗೊತ್ತಾದಾಗಿಂದ, ಜೀನಿ ಬಗ್ಗೆ ಗೊತ್ತಾದಾಗಿಂದ ಇರೋ ನೆನಪುಗಳೆಲ್ಲ ಎತ್ಬಿಡು ಅಂತ ತಾನೆ. ಆ ನೆನಪಲ್ಲೇ ತಾನೆ ಅವಳ ಯೂಟ್ಯೂಬ್ ಚಾನಲ್ಗೆ ಪಾಸ್ವರ್ಡ್ ಚೇಂಜ್ ಮಾಡಿ ಅದನ್ನ ಡಿಲೀಟ್ ಮಾಡಿದ್ಲು. ಇವಾಗ ಅದನ್ನು ಮರ್ತೋಗ್ಬಿಟ್ಟಿರ್ತಾಳೆ. ಏನ್ ಹಾಕಿದ್ರು ಕೂಡ ಪಾಸ್ವರ್ಡ್ ಓಪನ್ ಆಗ್ತಾ ಇಲ್ಲ ಕಣೋ ಅಂತ. ಇವ್ನ್ಗೂ ಅರ್ಥ ಆಗ್ತಿಲ್ಲ, ಕರೆಕ್ಟ್ ಆಗಿ ಹಾಕು ಬರುತ್ತೆ ನೋಡು ಅಂದ್ರೆ, ಅವಳು ಇಲ್ಲ ನಾನೇನು ಚೇಂಜ್ ಮಾಡ್ದಂಗ್ ನನ್ಗೆ ನೆನಪಿಲ್ಲ, ಬಟ್ ಯಾಕೆ ಇದು ಓಪನ್ ಆಗ್ತಾ ಇಲ್ಲ, ಯಾರಾದ್ರೂ ಹ್ಯಾಕ್ ಮಾಡ್ಬಿಟ್ಟಿದಾರ ಅಂತ ಇವಾಗ ಇವಳ ಮಾತನ್ನ ಹೇಳ್ತಿದ್ದಾಳೆ. ಇವಳಿತರ ನನ್ಗೆ ನೆನಪಿಲ್ಲ ಅಂತ ಹೇಳಿದ್ಮೇಲೆನೆ ಇವನ್ಗೆ ಸ್ಟ್ರೈಕ್ ಆಗೋದು ಇವ್ನ್ ಕೇಳಿರೋ ವಿಶ್. 2ನೇ ವಿಶ್ ಇವನೇ ತಾನೆ ಕೇಳಿದವಳಿಗೆ ಏನು ನೆನಪೇ ಇರಬಾರ್ದು ಅಂತ. ಸೊ ಆ ಪಾಸ್ವರ್ಡ್ ಚೇಂಜ್ ಮಾಡಿರೋದನ್ನ ಕೂಡ ಅವಳು ಮರ್ತೋಗ್ಬಿಟ್ಟಿದ್ದಾಳೆ. ಅಷ್ಟೇ ಇಲ್ಲದೆ ಇವಾಗ ಅವಳು ಫೀಲ್ ಮಾಡಿ ಅಳ್ತಿದ್ದಾಳೆ, ನೀನ್ ಎಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಈ ಸ್ಟೇಜ್ಗೆ ತಗೊಂಡ್ ಬಂದಿದ್ದೆ ಕಣೋ, ಇವಾಗ ನನ್ನಿಂದ ಇದೆಲ್ಲ ಹಾಳಾಗೋಯ್ತಲ್ಲ, ಅಯ್ಯೋ ನನ್ಗೇನು ಯಾಕೆ ನೆನ್ಪು ಬರ್ತಾ ಇಲ್ಲ, ನನ್ನಿಂದನೇ ನೀನ್ ಫೀಲ್ ಮಾಡ್ತಾ ಇದೆಯಲ್ವಾ ಅಂತ ಅವನ್ ಬಗ್ಗೆ ನೆನ್ಸ್ಕೊಂಡು ಇವಳು ಅಳ್ತಾ ಇರೋದ್ರಿಂದಾನೆ ಇವ್ನ್ ಒಂಥರ ಬೇಜಾರಾಗೋಯ್ತು. ಇವಳು ಕೇಳಿದಾಗ್ಲೇ ಒಂದೇ ಒಂದು ವಿಷಯ ನನ್ನ ಹೆಂಡತಿಗೆ ತಾನೆ, ಅದು ಅವಳಿಗೋಸ್ಕರ ಅವಳೇನ್ ಕೇಳಿಲ್ವಲ್ಲ, ಅವ್ರ ಅಪ್ಪಗೋಸ್ಕರ ತಾನೆ ಕೇಳಿದ್ಲು, ನನ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ ಅಂತ ಇವಾಗ ಇವಳು ನಾನು ನೆನ್ಸ್ಕೊಂಡು ಫೀಲ್ ಮಾಡ್ತಾ ಇದ್ದಾನೆ. ಆಮೇಲೆ ಏನ್ ಅನ್ಕೊಂಡ ಗೊತ್ತಿಲ್ಲ, ಸರಿ ನೀನು ಇಲ್ಲೇ ಇರು ನಾನು ಬಂದ್ಬಿಡ್ತೀನಿ ಅಂತ ಅವ್ನ ಎದ್ದಲ್ಲಿಂದ ಹೋಗ್ತಾನೆ. ಏನಕ್ಕೆ ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಜ್ಜಿನ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಅವ್ರೀಗ ಹಾಸ್ಪಿಟಲ್ ಅಲ್ಲಿ ಇದಾರೆ, ಅಜ್ಜಿಗೆ ಏನಾಯ್ತೋ ಏನೋ ICU ನಲ್ಲಿ ಇದಾರೆ. ಅವ್ರನ್ನ ನೋಡಕ್ಕೆ ಅಂತ ಈಗ ನಮ್ ಹೀರೋಯಿನ್ ಕೂಡ ಬಂದಿರ್ತಾರೆ. ಅವ್ರ ಅಜ್ಜಿಗೆ ತುಂಬಾ ಫೀಲ್ ಆಗೋಯ್ತು,
ತುಂಬಾ ಫೀಲ್ ಮಾಡಿ ಅಳ್ತಿದಾರೆ. ನೋಡಿದಾಗ ಇವಳ ಪರಿಸ್ಥಿತಿ ಹಿಂಗ್ ಆಗೋಯ್ತು, ನನ್ ಬಗ್ಗೆ ಅವಳಿಗೆ ನಿಜ ಗೊತ್ತಾಯ್ತು, ಎಲ್ಲಾರನ್ನು ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದ್ ಈ ತರ ಆಗೋಯ್ತಲ್ವಾ ಅಂತ ತುಂಬಾ ಫೀಲ್ ಮಾಡ್ತಾಳೆ. ಅದರಲ್ಲೂ ನಮ್ ಹೀರೋಗೆ ತುಂಬಾ ಚೆನ್ನಾಗ್ ಅರ್ಥ ಆಯ್ತು ಆ ಕಲಿದು ನಮ್ ಹೀರೋನ ಅವ್ರ ಅಜ್ಜಿನ ಸಾಯ್ಸಕ್ಕೆ ಪ್ರಯತ್ನ ಪಟ್ಟಿರೋದು ಅಂತ. ಇದಕ್ ಮೇಲೆ ಅವ್ರ ಇತ್ರ ಹೊರಗಡೆ ಇದ್ರೆ ತೊಂದ್ರೆನೆ ಅಲ್ವಾ ಅಂತ ನಮ್ ಹೀರೋ ಅವನ ದೀಪದೊಳಗಡೆ ಇವ್ರಿಬ್ಬರನ್ನ ಕರ್ಕೊಂಡ್ ಹೋಗಿರ್ತಾನೆ. ಇದು ನಿಮ್ಗೆ ಸೇಫ್ ಆಗಿರೋ ಜಾಗ, ಇನ್ಮೇಲೆ ಕಲಿದ್ ನಿಮ್ಮನ್ನ ಮುಟ್ಟಕ್ ಆಗಲ್ಲ ಅನ್ನೋ ತರ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ನಮ್ ಹೀರೋನ ಅವ್ರ ಫ್ರೆಂಡ್ ಅರ್ಥ ಆಗಿಲ್ಲ. ಫಸ್ಟ್ ಆಫ್ ಆಲ್ ನೀನೇ ಈ ತರ ಕನ್ಸ್ಟ್ರಕ್ಟ್ ಮಾಡಿದೆ, ಒಳಗಡೆ ಎಲ್ಲ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ. ಯಾಕಂದ್ರೆ ನಮ್ ಹೀರೋಯಿನ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಒಂದು ಡೋರ್ ನ ಓಪನ್ ಮಾಡ್ದಂಗೆ ತಾನೆ ಮಾಡ್ದ. ಇವಾಗ ಅದೇ ತರ ಇವ್ರನ್ನ ಕರ್ಕೊಂಡ್ ಬಂದಿರೋದು. ಅದು ಅವ್ರಿಗೆ ಅರ್ಥ ಆಗ್ಲಿಲ್ಲ, ನೀವ್ ಇಲ್ಲೇ ಇರಿ, ಸೇಫ್ ಆಗಿರ್ತೀರಾ ಅಂತ. ನಮ್ ಹೀರೋ ಹೇಳ್ತಾರೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ತಕ್ಷಣ ನನ್ನ ಕರೀರಿ. ಅಷ್ಟೆಲ್ಲ ಅವ್ರ ಬಬ್ಲು ಕೂಡ ಹೇಳ್ತಾನೆ ಇವ್ರಿಗೆ ಏನೇ ತೊಂದ್ರೆ ಆದ್ರೆ ಕೂಡ ನೀನ್ ಪ್ರಾಣ ಕೊಟ್ಟು ಕೂಡ ಅವ್ರನ್ನ ಕಾಪಾಡ್ಬೇಕಣೋ, ನಾನ್ ಹೇಳಿದಿನೋ ಮರಿಬೇಡ ಅಂದಾಗ ಆಯ್ತು ಗುರುವೆ ನೀವ್ ಹೇಳ್ದಂಗೆ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಇನ್ನೊಂದ್ ಕಡೆ ಇಲ್ಲಿ ಆ ಕಲೀದ್ ಅವರ ಮನೆಯಲ್ಲಿ ತೋರಿಸ್ತಾರೆ. ಶಾಹಿದ್ ನ ಕಟ್ಟಾಕಿದ್ರಲ್ವಾ, ಇವಾಗ ಅವ್ರ ಮನೇಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅಂದ್ರೆ ಬಾಡಿ ಗಾರ್ಡ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಶಾಹಿದ್ ನ ಬೆದರಿಸ್ತಾ ಇರ್ತಾರೆ. ಇವಾಗ ನನ್ ಮಾತ್ ನೀನ್ ಕೇಳಿಲ್ಲ ಅಂತಂದ್ರೆ ಇವ್ರನ್ನೆಲ್ಲ ಒಬ್ಬೊಬ್ಬರನ್ನಾಗ ಸಾಯಿಸ್ಬಿಡ್ತೀನಿ, ಮರ್ಯಾದಾಗ ಹಾಡಾಡಿ ಎಲ್ಲಾರನು ನಿದ್ದೆ ಮಾಡೋ ತರ ಮಾಡು, ಹಿಂಗ್ ಮಾಡಿಲ್ಲ ಅಂದ್ರೆ ಒಬ್ಬೊಬ್ಬರನ್ನಾಗ ಸಾಯಿಸ್ತೀನಿ ಅಂತ ಹೇಳಿ ಆ ಕಲೀದ್ ಅವ್ರ ಮಗಳು ಇರ್ತಾಳಲ್ವಾ ಅವಳು ಬೆದರಿಸ್ತಾ ಇರ್ತಾಳೆ. ಏನಕ್ಕೆ ಈ ತರ ಹೇಳ್ತಿದ್ದಾರೆ ಅಂದ್ರೆ ಇವಾಗ ಶಾಹಿದ್ ಹಾಡಾಡೋದ್ರಿಂದ ಎಲ್ಲರೂ ಮಲಗ್ ಬಿಡ್ತಾರೆ. ಆತರ ಒಂದ್ಸ್ ಎಲ್ಲಾರು ಮಲಗ್ ಬಿಟ್ರೆ ನಮ್ ಹೀರೋಯಿನ್ ಕೂಡ ಮಲಗ್ತಾರಲ್ಲ, ಅವ್ರಿಬ್ಬರನ್ನ ಹಂಗೆ ಕಿಡ್ನಾಪ್ ಮಾಡಿ ಜಾಗಕ್ಕೆ ಕರ್ಕೊಂಡ್ ಬಂದು ನಮ್ ಹೀರೋಯಿನ್ ಫೋರ್ಸ್ ಮಾಡಿ 3ನೇ ವಿಶ್ ಕೇಳೋ ತರ ಮಾಡಿ ಆ ದೀಪನ ಕಲೀದ್ ಎತ್ಕೊಬಹುದಲ್ವಾ, ಆ ಪ್ಲಾನ್ ನ ಮಾಡ್ತಾ ಇರೋದು. ಬಟ್ ಶಾಹಿದ್ ಇವನ ಪ್ಲಾನ್ ಗೆ ಒಪ್ತಾ ಇಲ್ಲ. ಇಲ್ಲ ಬೇಡ ನಾನು ಹಾಡಲ್ಲ ಅಂತ ಇದ್ರೆ ಸ್ವಲ್ಪನೂ ಏನಂತಾರೆ ಆ ಕರುಣೆ ಇಲ್ದೆ ಒಬ್ಬೊಬ್ಬರನ್ನಾಗ ಸಾಯಿಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ಶಾಹಿದ್ಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲ ಬೇಡ ಸಾಯಿಸ್ಬೇಡ ಅಂತ ಕೂಗಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಸಪರೇಟ್ ಅಂದಾಗ ಒಂದು ಪ್ಲಾನ್ ಮಾಡಿದಾಳೆ. ಏನಂದ್ರೆ ಅವಳ ಹತ್ರ ಇರೋ ಅಷ್ಟು ದುಡ್ಡನ್ನ ಕೂಡ ಒಂದು ಬ್ಯಾಗ್ ಆಗಿ ತಗೊಂಡು ಸ್ಟ್ರೇಟ್ ಆಗಿ ಆ ಬ್ಯಾಂಕ್ ಎಂಪ್ಲಾಯ್ ಹುಡುಗಿನ ನೋಡಕ್ಕೆ ಅಂತ ಹೋಗಿರೋದು. ಆ ಬ್ಯಾಂಕ್ ಎಂಪ್ಲಾಯ್ ಹುಡುಗಿ ಹತ್ರ ಆ ದುಡ್ಡನ್ನೆಲ್ಲ ಕೊಟ್ಬಿಟ್ಟು ನೀನ್ ಹೇಳ್ದೆ ತಾನೆ ಜೀನ್ ಇದು 3ನೇ ವಿಶ್ ನಿನ್ ಹತ್ರ ಒಂದಿದೆ ಅಂತ, ಮರ್ಯಾದಾಗ ವಿಶ್ ನ ನನಗೆ ಮಾರ್ಬಿಡು, ಅದಕ್ಕೆ ಪ್ರತಿಫಲವಾಗಿ ನಾನು ಇಷ್ಟು ದುಡ್ಡನ್ನ ಕೊಡ್ತಾ ಇರೋದು, ಇದು ಸಾಲಿಲ್ಲ, ಇನ್ನು ದುಡ್ಡು ಬೇಕಾ ನನ್ನ ಕೇಳು. ಇಲ್ಲ ನಾನ್ ಹೇಳಿರೋ ತರ ನೀನ್ ವಿಶ್ ನ ಕೇಳದೆ ನೀನ್ ಇಷ್ಟಕ್ಕೂ ನೀನ್ ಕೇಳ್ಕೊಂತೀನಿ ಅಂತಂದ್ರೆ ನನ್ನ ಹತ್ರನೂ ಒಂದ್ ವಿಶ್ ಇದೆ, ನಿನ್ಗೆ ಇರೋ ವಿಶ್ ಎಲ್ಲ ನೆರವೇರ್ಲೇಬಾರ್ದು ಅಂತ ನಾನ್ ಬೇಡ್ಕೊಂಡ್ ಬಿಡ್ತೀನಿ, ಹೆಂಗೆ ಡೀಲಾ ನೋಡಿಲ್ಲ ಅಂತ ಕೇಳಿದಾಗ ಅವಳು ಸರಿ ಆಯ್ತು ಏನ್ ಮಾಡ್ಬೇಕು ಹೇಳು, ಇಷ್ಟು ದುಡ್ಡು ಬಂದ್ರೆ ನನ್ಗೆ ಸಾಕು ಅಂದಾಗ ನಮ್ ಹೀರೋಯಿನ್ ಏನೋ ಒಂದು ವಿಷಯನ ಹೇಳ್ತಾಳೆ. ಏನ್ ಹೇಳೋದ್ಲು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ವಿಶ್ನ ಕೇಳೋದಕ್ಕೆ ಅಂತ ಆ ಬ್ಯಾಂಕ್ ಎಂಪ್ಲಾಯ್ ಹುಡುಗಿ ಒಳಗಡೆ ಹೊರಟೋದ್ಲು. ನಮ್ ಹೀರೋಯಿನ್ ದೀಪನ ಒಂದು ಲೈಟರ್ ನ ಕೇಳಿಟ್ಕೊಂಡು ನಿಂತಿರ್ಬೇಕಾದ್ರೆ ಅಲ್ಲಿಗೆ ಹಯುನ್ ಬರ್ತಾನೆ. ಹೀರೋನ ಕಾಪಾಡೋದಕ್ಕೋಸ್ಕರ ಏನೆಲ್ಲ ದಾರಿ ಇದು, ನೀನ್ ಅದನ್ನ ಹುಡುಕ್ತಾ ಇದೀಯಾ, ನಿನ್ಗೆ ಗೊತ್ತ ಅವ್ರನ್ನ ಕಾಪಾಡಕ್ ಆಗುತ್ತೆ ಅಂತ, ನೀನ್ಯಾಕೆ ಇಷ್ಟೆಲ್ಲ ರಿಸ್ಕ್ ತಗೊಳ್ತಾ ಇದೀಯ ಅಂದಾಗ ಅವಳಂತಾಳೆ ನೀನ್ಯಾಕೆ ಅವನ ಸಾಯಿಸ್ಬೇಕಂತ ಇಷ್ಟೆಲ್ಲ ರಿಸ್ಕ್ ಪಡ್ತಾ ಇದೀಯಾ, ಇದು ನಿನ್ಗೆ ಬೇಡದೇ ಇರೋ ಕೆಲ್ಸನೇ ತಾನೆ ಅಂದಾಗ ಹಯುನ್ಗೂ ಟೆನ್ಷನ್ ಆಗೋಗುತ್ತೋ. ಅವ್ನ್ ಹೇಳ್ತಾನೆ ಅವನೊಂದು ಸೈತಾನ್, ಅಂದ್ರೆ ದೇವ್ರ ಮಾತ್ ಕೇಳದೆ ಇರೋನು, ನಾನ್ ದೇವ್ರ ಮಾತ್ ಕೇಳೋನು, ಎಲ್ಲಾರ್ನು ನಾನು ಕಾಪಾಡೋನು ಅಂತಂದಾಗ ಏನೋ ಎಲ್ಲಾರ್ನು ಕಾಪಾಡೋನ ಏನೋ ಹೇಳ್ತಾ ಇದ್ಯಾ, ಅವತ್ತು ಹೈನಾಜ್ ಎಲ್ಲ ಬಂದು ನನ್ನ ಕಚ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಕೊಂಡಿದ್ದವನೇ ತಾನೆ, ನೀನಾದ್ರೂ ನನ್ನ ಕಾಪಾಡ್ದ. ಆ ವಿದ್ದಲ್ಲಿ ನೋಡಿದ್ರೆ ಹೀರೋನೇ ಎಷ್ಟೋ ಪರವಾಗಿಲ್ಲ, ನೀನೇನು ಭಯ ಪಡ್ಬೇಡ, ನನ್ 3ನೇ ವಿಶ್ನ ನನ್ನ ಸ್ವಾರ್ಥಕ್ಕೆ ಅಂದ್ರೆ ನನಗೋಸ್ಕರ ನಾನ್ ಕೇಳ್ಕೊಂತೀನಿ, ಅದ್ರಿಂದ ಹೀರೋ ನನ್ಗೆ ತಲೆ ಬಾಗೋಷ್ಟು ಇರೋದಿಲ್ಲ, ನೀನ್ ಅವನ ತಲೆ ಕಡಿಯೋದಕ್ಕೂ ಆಗೋದಿಲ್ಲ ಅಂದಾಗ ಹಯುನ್ಗೆ ಸಕ್ಕ ಟೆನ್ಷನ್ ಆಗೋಯ್ತು. ಅದಾದ್ಮೇಲೆ ನಮ್ ಹೀರೋಯಿನ್ ಮೀಟ್ ಮಾಡಿ ಮಾತಾಡಿದಾಗ ಹೀರೋಯಿನ್ ಆ ಬ್ಯಾಂಕ್ ಎಂಪ್ಲಾಯ್ ಹುಡುಗಿ ನಾನ್ ಕೇಳಿರೋ ತರನೇ ಕೇಳಿದ್ಲಾ, ಮೀನ್ಸ್ ಅವಳು ನಾನ್ ಹೇಳ್ಕೊಟ್ಟಿರೋ ತರನೇ ವಿಶ್ನ ಕೇಳಿದ್ಲ ಅಂದಾಗ ಹೌದು ನೀನ್ ಹೇಳ್ಕೊಟ್ಟಂಗೆ ಕೇಳಿದಾಳೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಯೂಟ್ಯೂಬರ್ ಬಗ್ಗೆ ಕೂಡ ಹೇಳ್ತಾನೆ. ಯೂಟ್ಯೂಬರ್ ಅವ್ರ 3ನೇ ವಿಶ್ನ ಅವ್ನ್ ಸ್ವಾರ್ಥಕ್ಕಲ್ದೆ ಬೇರೆಯವ್ರಿಗೋಸ್ಕರ ಕೇಳ್ಕೊಂಡಿದ್ದಾನೆ, ಪರವಾಗಿಲ್ಲ ಅವ್ನ್ ಕೂಡ ಸ್ವಲ್ಪ ಒಳ್ಳೆಯವನ್ ಅನಿಸ್ತಿದೆ ಅಂತ ಹೇಳ್ತಾರೆ. ಏನಾಯ್ತು ಅಂತದ್ದು ಅಂತ ನೋಡಿದ್ರೆ ಆ 3ನೇ ವಿಶ್ನ ನಮ್ ಅವ್ರ ಗರ್ಲ್ ಫ್ರೆಂಡ್ ಅವ್ರ ಅಪ್ಪನ್ಗೆ ಕ್ಯಾನ್ಸರ್ ವಾಸಿ ಆಗ್ಬೇಕಂತಾನೆ ಕೇಳ್ಕೊಂಡಿರೋದು. ಅದರಿಂದ ಇವಾಗ ಹುಡುಗಿ ತುಂಬಾ ಖುಷಿಯಾಗಿದ್ದಾಳೆ. ನಮ್ಮ ಅಪ್ಪಗೆ ಕ್ಯಾನ್ಸರ್ ವಾಸಿ ಆಗೋಯ್ತಂತೆ ಕಣೋ, ಇದು ಮೆಡಿಕಲ್ ಮಿರಾಕಲ್ ಅಲ್ವಾ, ಹೆಂಗೋ ವಾಸಿ ಆಗಕ್ಕೆ ಸಾಧ್ಯ, ಆದ್ರೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಅಂತ ಅವನ ಹತ್ರ ತುಂಬಾ ಖುಷಿಯಾಗಿ ಹೇಳ್ಕೊಂಡು ಹಗ್ಗಲ್ಲ ಮಾಡ್ಕೊಂತಿದ್ದಾಳೆ. ಅವ್ನಿಗೆ ಏನ್ ಅರ್ಥ ಆಗ್ತಾ ಇಲ್ಲ ಹೌದಾ ಅಂತ, ಯಾಕಂದ್ರೆ 3 ವಿಶ್ನ ನೆರವೇರಿಸ್ಬಿಟ್ರೆ ಅವ್ನಿಗೆ ಜಿನಿ ಬಗ್ಗೆ ಏನು ನೆನ್ಪಿರೋದಿಲ್ವಲ್ಲ. ಸೊ ಅವನು ನೀನ್ ಖುಷಿಯಾಗಿದ್ರೆ ನನ್ಗೂ ಖುಷಿ ಅನ್ನೋ ತರ ಇರ್ತಾನೆ. ಅದಾದ್ಮೇಲೆ ಇವ್ರ ಹತ್ರ ಖುಷಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಹುಡುಗಿ ಅವ್ರ ಅಪ್ಪ ಅವಳಿಗೆ ಕಾಲ್ ಮಾಡ್ತಾರೆ. ನಿಮ್ಮ ಯೂಟ್ಯೂಬ್ ಏನೋ ಒಂದು ಮೆಸೇಜ್ ಬಂದಿದೆ ಅಮ್ಮ, ನನಗೇನೋ ಪಾಸ್ವರ್ಡ್ ಅಂತ ಬಂದಿದೆ ಅಂದಾಗ ಅವಳದ್ರ ನೋಡ್ಬಿಟ್ಟು ಅಪ್ಪ ಈ ಪಾಸ್ವರ್ಡ್ ಅಪ್ಪ ನಾನು ಹಾಕಿದ್ದು ಅಂತ ಹೇಳಿ ಇವಾಗ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಅದನ್ನೆಲ್ಲ ಹಾಕಿ ಓಪನ್ ಮಾಡ್ತಾರೆ. ಇವಾಗ ನಮ್ಗೆ ಜಾಸ್ತಿ ವ್ಯೂಸ್ ಬಂದಿರತ್ತಲ್ವಾ, ಹೆಂಗೋ ನಮ್ ಯೂಟ್ಯೂಬ್ ಚಾನೆಲ್ ರಿಕವರ್ ಆಗೋಯ್ತು ಅಂತ ತುಂಬಾ ಖುಷಿ ಪಡ್ತಾರೆ. ಅವನ ಒಂದು ಲಾಸ್ಟ್ ವಿಶ್ ಅವ್ನ್ ಸ್ವಾರ್ಥಕ್ಕಲ್ದೆ ಬೇರೆಯವ್ರಿಗೋಸ್ಕರ ಉಪಯೋಗ ಮಾಡ್ಕೊಂಡಿರೋದಕ್ಕೆ ನಮ್ ಹೀರೋನೇ ಅವ್ರ ಯೂಟ್ಯೂಬರ್ ರಿಕವರಿ ಮಾಡೋದಕ್ಕೋಸ್ಕರ ಪಾಸ್ವರ್ಡ್ ನ ಮೆಸೇಜ್ ಆಗಿ ಕಳ್ಸಿರೋದು. ಹೆಂಗೋ ಇವ್ರಿಗೊಂದು ಹ್ಯಾಪಿ ಎಂಡಿಂಗ್, ತುಂಬಾ ಖುಷಿ ಪಟ್ಟಿರ್ತಾರೆ. ಅದಾದ್ಮೇಲೆ ಇಲ್ಲಿ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಹೀರೋ ಹೇಳ್ತಾನೆ ಆ ಕಲಿದು ಯಾವ ಲೆವೆಲ್ ಬೇಕಾಗಿದ್ರು ಹೋಗ್ತಾನೆ, ಅವ್ನ್ ಸ್ಟೆಪ್ ಎತ್ತಿ ಇಡೋದಕ್ಕೂ ಮುಂಚೆ ನಾವು ಅವನನ್ನ ತಡಿಬೇಕು. ಸೊ ನಾನು ಇಲ್ಲಿಂದ ಹೋಗ್ತಾ ಇದೀನಿ, ದೀಪನ ನಿನ್ ಪಕ್ಕದಲ್ಲೇ ಇಟ್ಕೋ, ಏನ್ ಅರ್ಜೆಂಟ್ ಇದ್ರೆ ಕೂಡ ನನ್ನ ಕರಿ, ತಕ್ಷಣ ನಾನು ಬರ್ತೀನಿ ಅಂತ ಹೇಳಿ ಹೋದಾಗ ಹೀರೋಯಿನ್ ಟಕ್ಕಂತ ಅವ್ನ ಹಿಡ್ಕೊಂಡು ನಿನ್ಗೇನಾಗಲ್ಲ ತಾನೆ, ಬೇಗ ಬಂದ್ಬಿಡು ಅಂತ ತುಂಬಾ ಪ್ರೀತಿಯಿಂದ ಮಾತಾಡ್ತಾಳೆ. ಅವ್ನ್ಗೂ ಬೇಜಾರಾಗುತ್ತೆ, ನಾನು ನಿನಗ್ ಬೇಕಾಗಿದ್ರೆ ತಲೆ ಬಾಗ್ತೀನಿ ಹೊರತು ಇನ್ ಯಾರಿಗೂ ತಲೆ ಬಾಗಲ್ಲ ಅಂತ ಅವನು ತುಂಬಾ ಪ್ರೀತಿಯಿಂದ ಅವಳನ್ನ ಹಗ್ ಮಾಡ್ಕೊಂತಾನೆ. ಇನ್ನೊಂದ್ ಕಡೆ ಆ ಹಯುನ್ನ ತೋರಿಸ್ತಾರೆ. ಹಯುನು ಅವರ ಅಸಿಸ್ಟೆಂಟ್ ಅಗ್ಗುಬೆ ಹುಡುಗಿ ಹತ್ರ ಹೇಳ್ತಾ ಇದ್ದಾನೆ, ವಿಧಿ ಯಾಕಿತ್ರ ಆಡ್ತಿದೆ ಅಂತ ಗೊತ್ತಿಲ್ಲ, ನನ್ಗೂ ಅವ್ರು ಸಾಯ್ಬೇಕು ಅಂತ ಇಲ್ಲ, ಬಟ್ ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರೇ ಬದುಕೋದು, ಒಬ್ರು ಸತ್ತೋಗ್ತಾರೆ ಇವಾಗ ನಡೆಯೋ ಹೋರಾಟದಲ್ಲಿ ಅಂತ ಹೇಳಿದಾಗ ಈ ಗುಬೆ ಹುಡುಗಿಗೆ ಸಖತ್ ಶಾಕು. ನಮ್ಗೂ ಶಾಕೆ ಅಲ್ವಾ, ಇವ್ರಿಬ್ರಲ್ಲಿ ಯಾರೊಬ್ರು ಸತ್ರುನು ಬೇಜಾರೆ, ಯಾರ್ ಸಾಯ್ತಾರೆ ಅಂತ ಗೊತ್ತಿಲ್ವೇ, ಬಟ್ ಸದ್ಯಕ್ಕೆ
ಅವ್ನ ಈ ತರ ಮಾತಾಡ್ಕೊಂಡಿದ್ದಾನೆ. ಇನ್ನೊಂದ್ ಕಡೆ ಮತ್ತೆ ಇಲ್ಲಿ ಕಲಿದವ್ರ ಜಾಗದಲ್ಲಿ ತೋರಿಸ್ತಾರೆ, ಅವ್ರ ಜನನೇ ಅವ್ರು ಸಾಯಿಸ್ತಾ ಇದಾರೆ. ಶಾಹಿದ್ ಗೆ ಇದನ್ನ ನೋಡಕ್ಕೆ ಆಗ್ತಲ್ಲ, ಬೇಡ ದಯವಿಟ್ಟು ಸಾಯಿಸ್ಬೇಡಿ ಅಂತ ಹೇಳ್ತಾ ಇದ್ರೆ, ನಮ್ಮ ಒಂದು ಒಪ್ಪಂದಕ್ಕೆ ನೀವು ಒಪ್ಕೊಂಡಿಲ್ಲ ಅಂತಂದ್ರೆ ಸಾಯಿಸ್ತೀವಿ ಅಂತ ಹೇಳ್ತಾ ಇದಾರೆ. ಅವಾಗ ಶಾಹಿದ್ಗೆ ಬೇರೆ ದಾರಿ ಇಲ್ದೆ, ಸರಿ ಆಯ್ತು ನೀವ್ ಹೇಳ್ದಂಗ್ ನಾನ್ ಮಾಡ್ತೀನಿ, ಆದ್ರೆ ದಯವಿಟ್ಟು ಯಾರನ್ನ ಸಾಯಿಸ್ಬೇಡಿ ಅಂತ ಹೇಳಿದಾಗ ಖಲೀದ್ಗೆ ತುಂಬಾ ಸಂತೋಷ ಆಗೋಯ್ತು. ಅಪ್ಪ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ನನ್ಗೆ ಹೆಲ್ಪ್ ಮಾಡೋದಕ್ಕೆ ನೀವು ಒಪ್ಕೊಂಡಿದ್ದೀರಾ, ನಂಗೆ ತುಂಬಾ ಖುಷಿ ಆಗ್ತಿದೆ ಅಪ್ಪ ಅಂತ ಅವನ ಹತ್ರ ಮಂತ್ರದ ಹಗ್ಗಗಳಿರುತ್ತಲ್ಲ, ಅದ್ರಲ್ಲಿ ಒಂದ್ ಹಗ್ಗನ ಹಂಗೆ ಶಾರ್ಪ್ ಆಗಿ ಅವ್ನ ಕೈಯಲ್ಲೇ ಮಾಡ್ಬಿಟ್ಟು ಟಕ್ಕಂತ ಅವ್ನ ಕಿವಿಯಲ್ಲಿ ಚುಚ್ಕೊಂಡ್ಬಿಟ್ಟ. ಇದ್ರಿಂದ ಅವ್ನಿಗೆ ಕಿವಿ ಕೇಳಿಸ್ದೆ ಆಗ್ಬಿಡುತ್ತೆ. ಯಾಕಂದ್ರೆ ಶಾಹಿದ್ ಹಾಡಾಡ್ದಾಗ ಎಲ್ಲಾರು ಮಲಗ್ ಬಿಡ್ತಾರೆ, ಆದ್ರೆ ಇವ್ನ್ ಮಾತ್ರ ಮಲಗಬಾರ್ದು. ಯಾಕಂದ್ರೆ ಮೂರನೇ ವಿಷ್ ಕೇಳಕ್ಕೆ ಇವ್ನ ಎದ್ದಿರ್ಬೇಕಲ್ವಾ, ಅದ್ರಿಂದ ಅವ್ನ ಈ ತರ ಪ್ಲಾನ್ ಮಾಡಿರೋದು. ಅದ್ರಲ್ಲೂ ಏನಕ್ಕ ಮಂತ್ರದ ನೂಲ್ನ ಯೂಸ್ ಮಾಡ್ತಾರೆ ಅಂತಂದ್ರೆ, ಮಂತ್ರದಿಂದ ಆಗಿರೋ ಒಂದು ಐಟಮ್ ಆಗಿರ್ಬೋದು ಅಥವಾ ಮಂತ್ರನೇ ಆಗಿರ್ಬೋದು, ಅದನ್ನ ತಡಿಯೋ ಪವರ್ ಈ ಮಂತ್ರ ನೂಲ್ಗ್ ಮಾತ್ರನೇ ಇರೋದು. ಇವಾಗ ಇವನ್ಗೆ ಸಾವೇ ಇಲ್ದಿರೋ ತರ ಒಂದು ವರ ತಾನೇ ಸಿಕ್ಕಿರೋದು. ಇವಾಗ ಅವನು ನಾರ್ಮಲ್ ಒಂದು ಕಡ್ಡಿನೋ ಅಥವಾ ಒಂದು ಕತ್ತಿನೋ ಅವ್ನ ಕಿವಿ ಒಳಗಡೆ ಬಿಟ್ಕೊಂಡ್ರೆ ಅದು ನಾರ್ಮಲ್ ಆಗಿ ಸರಿ ಆಗ್ಬಿಡುತ್ತೆ. ಆದ್ರೆ ಮಂತ್ರದ ದಾರದಿಂದ ಅವನ ಕಿವಿನ ಡ್ಯಾಮೇಜ್ ಮಾಡ್ಕೊಂಡ್ರೆ ಅದು ಮತ್ತೆ ಸರಿ ಆಗಲ್ಲ. ಅದಕ್ಕೆ ಅವ್ನ ಈ ತರ ಮಾಡ್ತಾ ಇರೋದು. ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಆ ಜಾಗಕ್ಕೆ ಬರ್ತಾನ. ಅವನು ನೋಡಿದ ತಕ್ಷಣ ಕಲೀದ್ ತುಂಬಾ ಸಂತೋಷ ಪಟ್ಬಿಟ್ಟ. ಅಪ್ಪ ನಾನು ಅನ್ಕೊಂಡಿರ್ತಾರೆ ಜೀನಿನೇ ಎಲ್ಲಿಗೆ ಬಂದಪ್ಪ, ಇವಾಗ ಹಾಡು ಅಂದಾಗ ಶಾಹಿದ್ಗೆ ಬೇರೆ ದಾರಿ ಇಲ್ದೆ ಹಾಡ್ನ ಹಾಡ್ಬಿಟ್ಟ. ಅದರಿಂದ ಎಲ್ಲರೂ ಅಲ್ಲಂಗೆ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆದ್ರೆ ಗುಬೆ ಹುಡುಗಿ ಮಾತ್ರ ನಿದ್ದೆ ಮಾಡಲ್ವಲ್ಲ. ಈ ಗುಬೆ ಹುಡುಗಿ ಒಂದ್ ಜಾಗಕ್ಕೆ ಹಾರ್ಕೊಂಡು ಹೋಗ್ತಿದ್ದಾಳೆ. ಎಲ್ಲಪ್ಪ ಅಂತ ನೋಡಿದ್ರೆ, ಇದಕ್ಕೂ ಮುಂಚೆನೆ ಹಯ್ಯೂನು ಮತ್ತೆ ಗುಬೆ ಹುಡುಗಿ ಇಬ್ರು ಮಾತಾಡ್ಕೊಂಡಾಗ ಹಯ್ಯೂನ್ ಹೇಳಿದ್ದ, ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ಒಂದ್ ದೊಡ್ಡ ಜಗಳ ಆಗೋ ಒಂದು ಮೂಮೆಂಟ್ ಅಲ್ಲಿ ಇದೆ. ಆ ಟೈಮ್ ಅಲ್ಲಿ ನಾನ್ ಹೇಳೋದನ್ನ ನೀನೊಂದ್ ಮಾಡ್ಬೇಕು ಅಂತ ಹೇಳಿದ್ದಲ್ವಾ, ಅದನ್ನ ಮಾಡಕಂತಾನೆ ಅವಳು ಹೋಗ್ತಾ ಇರೋದು. ಬೇರೆ ಏನು ಅಲ್ಲ, ನಮ್ ಹೀರೋಯಿನ್ ಅವರ ಜಾಗದಲ್ಲಿ ಹೀರೋದು ಆ ಬೆಳಕನ್ನ ಬಂದು ಒಂದೊಂದು ವಾಟರ್ ಬಾಟಲ್ ತರ ಮಾಡ್ಕೊಟ್ಟಿದ್ದಲ್ವಾ, ಅದನ್ನ ಎತ್ಕೊಂಡ್ ಬರಕ್ಕೆ ಅಂತ ಹೇಳಿರೋದು. ಯಾಕಂದ್ರೆ ಹಯ್ಯೂನು ಮತ್ತೆ ಕಲೀದ್ ಒಂದು ಒಪ್ಪಂದ ಹಾಕೊಂಡಿದ್ರಲ್ವಾ, ಅದ್ರ ಪ್ರಕಾರ ಈ ದೀಪ ಕಲೀದ್ ಕೈ ಸೇರೋ ತರ ಮಾಡೋದಕ್ಕೋಸ್ಕರ ಹಯ್ಯೂನ್ ಈ ತರ ಪ್ಲಾನ್ ಮಾಡಿರೋದು. ಅದನ್ನ ಗುಬೆ ಹುಡುಗಿ ಬಂದು ತಗೊಂಡ್ ಹೊಟ್ಟೋದ್ಲು. ಮತ್ತೆ ಇಲ್ಲಿ ನಮ್ ಹೀರೋ ಜ್ಞಾನ ತಪ್ಪಿ ಬಿದ್ಬಿಟ್ಟಿದ್ದ ಅಲ್ವಾ, ಅಂದ್ರೆ ಹಾಡ್ ಕೇಳಿಸ್ಕೊಂಡು ಇವಾಗ ನಮ್ ಹೀರೋನ ಒಳಗಡೆ ಬಂದಿ ಮಾಡಿ ಶಾಹಿದ್ ನ ಬಿಡಿಸಿದಾರೆ. ಶಾಹಿದ್ ಹೋಗಿ ಹೇಳ್ತಾನೆ, ಇಷ್ಟು ವರ್ಷ ನೀನನ್ನ ಬಂದಿ ಮಾಡಿದ್ದೆ, ಇವಾಗಾದ್ರೂ ನನ್ಗೆ ಮುಕ್ತಿ ಕೊಡ್ತಾ ಇದೆಯಲ್ವಾ ಅಂದಾಗ, ಹೌದಪ್ಪ ನಿನ್ಗೆ ಕಂಪ್ಲೀಟ್ ಆಗಿ ನಾನು ಮುಕ್ತಿ ಕೊಡ್ತೀನಿ ಅಂತ ಹೇಳಿ ಆ ಮಂತ್ರದ ಹಗ್ಗನ ಮತ್ತೆ ಶಾರ್ಪ್ ಆಗಿ ಮಾಡಿ ಅವ್ರ ಕತ್ತಿಗೆ ಚುಚ್ಬಿಟ್ಟ. ಯಾಕಂದ್ರೆ ಇವ್ರಿಗೆ ಎಷ್ಟೇ ಪವರ್ ಇದ್ರೆ ಕೂಡ ಮಂತ್ರದ ಹಗ್ಗದಿಂದ ಒಂದ್ಸತಿ ಅವ್ರ ಪ್ರಾಣ ಹೋದ್ರೆ ಮತ್ತೆ ರಿಕವರ್ ಮಾಡ್ಕೊಳಕ್ ಆಗೋದಿಲ್ವಲ್ಲ. ಸೊ ಅವ್ರ ಹಂಗೆ ಕೆಳಗಡೆ ಬಿದ್ದು ಬೂದಿ ಆಗ್ಬಿಟ್ರು. ಇದ್ರ ನಮ್ ಹೀರೋ ನೋಡಿ ತುಂಬಾ ಫೀಲ್ ಮಾಡ್ತಾನೆ, ನನ್ ಕಣ್ಮುಂದರ ನನ್ನ ಫ್ರೆಂಡ್ ನ ಸಾಯಿಸ್ಬಿಟ್ಟಲ್ವ ಅಂತ ಹೇಳಿ ತುಂಬಾ ಕಿರ್ಚಾಡ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕೂಡ ಇವರೆಲ್ಲ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಒಂದ್ ಜಾಗದಲ್ಲಿ ಕಟಾಕ್ಬಿಟ್ಟು ಹಾಕಿರ್ತಾರೆ. ಹೆಂಗೋ ನಾನು ಆಸೆ ಪಟ್ಟಿದ್ ಇವತ್ತಿಗೆ ನನ್ ನೆರವೇರ್ತಾ ಇದೆ, ಮರದಾಗ ನೀನ್ ಮೂರನೇ ಆಸೆನ ನೀನ್ ಕೇಳ್ಕೊಂಬಿಡು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಅಂದಾಗ ಅವಳು ಅಂತಾಳೆ, ನೀನ್ ಎಷ್ಟು ಆಡ್ತೀಯೋ ಆಡೋ, ಆದ್ರೆ ನಿನಗ್ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಅಂತ ಇವಳು ಹೇಳ್ತಾಳೆ. ಈ ತರ ಇವಳು ಹೇಳಿದ ತಕ್ಷಣ, ಓ ನೀನ್ ನನಗೆ ಶಾಪ ಹಾಕೋಷ್ಟು ಆಗ್ಬಿಟ್ಟ ಅಂತ ಹೇಳಿ ಇವ್ನ ಹತ್ರ ಹೋಗ್ತಾನೆ. ನೋಡಿ ಅಷ್ಟ್ರಲ್ಲಿ ನಮ್ ಹೀರೋಯಿನ್ ಅಲ್ಲಿಂದ ಮಾಯಾನೇ ಆಗ್ಬಿಟ್ಲು. ಇವಾಗ್ಲೇ ಒಂದ್ ಇಂಪಾರ್ಟೆಂಟ್ ವಿಷಯ ನಮ್ಗೆ ತೋರ್ಸೋದು, ನಮ್ ಹೀರೋಯಿನ್ ಆ ಬ್ಯಾಂಕ್ ಎಂಪ್ಲಾಯ್ ಹುಡುಗಿ ಹತ್ರ ಕೇಳಿರೋದೇ ಇದು, ನೀನ್ ಹೋಗಿ ಜೀನಿ ಹತ್ರ ಈ ತರ ಒಂದು ವಿಷಯನ ಕೇಳು ಅಂತ. ಏನಂದ್ರೆ ನಮ್ ಹೀರೋಯಿನ್ ಹೆಸರನ್ನ ಹೇಳ್ಕೊಂಡು ಅವಳು ಎಷ್ಟು ಆಡ್ತೀಯೋ ಆಡು, ನಿನ್ಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಅಂತ ಇವಳು ಯಾವಾಗ ಹೇಳ್ತಾಳೋ ಅವಾಗ ಈ ಪ್ರಪಂಚದಲ್ಲಿ ನಮ್ ಹೀರೋಯಿನ್ ಎಲ್ಲೇ ಇದ್ರೆ ಕೂಡ ಹೀರೋ ಹತ್ರ ಹೋಗ್ಬೇಕು. ಸೊ ಈ ತರ ಒಂದು ವಿಷಯನೇ ಕೇಳಿದ್ದು. ಅದೇ ತರನೇ ಬ್ಯಾಂಕ್ ಎಂಪ್ಲಾಯ್ ಹುಡುಗಿ ಕೂಡ ಹೋಗಿ ಕೇಳಿರೋದು. ಇವಾಗ ನಮ್ ಹೀರೋಯಿನ್ ಇಲ್ಲಿ ಹೇಳಿರೋ ಮಾತು ಕೂಡ ಅದೇ ತಾನೆ. ಸೊ ಟಕ್ಕಂತ ನಮ್ ಹೀರೋ ಇರೋ ಜಾಗಕ್ಕೆ ಹೊರಟೋದ್ಲು. ಹೋಗಿದ ತಕ್ಷಣ ಅಲ್ಲಿ ನಮ್ ಹೀರೋನ ಒಂದು ದಾರ ಎರಡು ದಾರ ಅಲ್ಲ, ಸುಮಾರು ದಾರಗಳನ್ನ ಹಾಕಿ ಕಟ್ಟಾಕಿರ್ತಾರೆ. ಪವರ್ ಇರೋರ್ ಕೈಯಲ್ಲಿ ದಾರನ ಬಿಚ್ಚಕ್ ಆಗೋದಿಲ್ವಲ್ಲ, ನಮ್ ಹೀರೋಯಿನ್ ಕೈಯಲ್ಲೇ ಆಗೋದು. ಅವಳ ಹಗ್ಗನೆಲ್ಲ ಬಿಚ್ಚಿದ್ಲು. ಆದ್ರೆ ಇಲ್ಲಿ ಮನೆ ಹೊರಗಡೆ ಆ ಕಲಿದು ಮತ್ತೆ ಕಲಿದ್ ಕಡೆಯವರೆಲ್ಲ ಎಲ್ಲೋದ್ಲಿಳು ಅಂತ ಹೇಳಿ ಹುಡ್ಕೊಂಡ್ ಬರ್ತಾ ಇರ್ತಾರೆ. ಆವಾಗ ಆ ಗುಬೆ ಹುಡುಗಿ ಆ ದೀಪನ ತಗೊಂಡ್ ಬಂದು ನಮ್ ಬಾಸ್ ನಿಮ್ಮನ್ನ ನಿಮ್ ಕೈಗೆ ಕೊಡಕ್ ಕೇಳಿದ್ರು ಅಂದಾಗ ಅವ್ನ ಅದನ್ನ ತಗೊಂಡ್ಮೇಲೆ ಅವ್ನ ಕೈಲಿ ನಾರ್ಮಲ್ ದೀಪ ಆಗುತ್ತೆ. ಓಹೋ ನಾನು ಇವಾಗ ಇದನ್ನ ಯೂಸ್ ಮಾಡ್ಬೇಕಂದ್ರೆ ಹೀರೋಯಿನ್ ಅವಳ ಮೂರನೇ ವಿಷ್ನ ಕೇಳಿರ್ಬೇಕು ಅಂತ ಇವ್ರು ಮಾತಾಡ್ತಾ ಇರ್ಬೇಕಾದ್ರೇನೆ ಟೈಗರ್ ಆ ಜಾಗಕ್ಕೆ ಬರ್ತಾನೆ. ಅಂದ್ರೆ ನಮ್ ಬಬ್ಲು ಆ ಜಾಗಕ್ಕೆ ಬಂದು ಆ ಗೂಬೆ ಹುಡುಗಿನ ಸರಿಯಾಗಿ ಬೈತಾನೆ. ನೀನ್ ಇತರ ಅನ್ಯಾಯ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ, ಒಳ್ಳೆಯವ್ರ ಕಡೆ ಅಂತಂದ್ರೆ ಕೆಟ್ಟೋರ್ ಕಡೆ ನೀನ್ ಕೆಲಸ ಮಾಡ್ತಾ ಇದೀಯ ಅಂದಾಗ, ಆಕ್ಚುಲಿ ಬಬ್ಲುಗೆ ಹುಡುಗಿ ಮೇಲೆ ಇಷ್ಟ ಇದ್ದಿದ್ದು, ಲವ್ ಇದ್ದಿದ್ದು. ಗೂಬೆ ಹುಡುಗಿ ಅವರ ಓನರ್ಗೆ ಅಂದ್ರೆ ಅವರ ಬಾಸ್ಗೆ ವಿಶ್ವಾಸವಾಗಿದ್ಲೆ ಹೊರತು ಬಬ್ಲುನ್ ಯಾವಾಗ ಅವಳು ಇಷ್ಟ ಪಟ್ಟಿಲ್ಲ ಅಂತ ಕಾಣಿಸುತ್ತೆ. ನೀನು ಲವ್ ಗಿವ್ ಅಂತ ನನ್ನ ಹಿಂದ್ಗಡೆ ಸುತ್ಕೊಂಡಿದ್ರೆ ಅದು ನಿನ್ ಪ್ರಾಬ್ಲಮ್, ಆದ್ರೆ ನನ್ನ ಓನರ್ಗೆ ನಾನ್ ನಿಜವಾಗ್ಲೂ ಇದೀನಿ, ಅದೇ ನನ್ ಕೆಲ್ಸ ಅಂತ ಹೇಳಿ ಅವಳಲ್ಲಿಂದ ಹೊರಟೋದ್ಲು. ಬಬ್ಲುಗೆ ತುಂಬಾನೇ ಬೇಜಾರಾಗೋಯ್ತು. ಅವಳು ಅಲ್ಲಿಂದ ಹೋದ್ಮೇಲೆ ಬಬ್ಲು ಅವನ ಒರಿಜಿನಲ್ ರೂಪಕ್ಕೆ ಬಂದವನು ಅಲ್ಲಿರೋರ್ನೆಲ್ಲ ಬೆದರಿಸ್ತಾನೆ. ನಮ್ ಕಡೆಯವ್ರ ಮೇಲೆ ಯಾರ್ದಾದ್ರೂ ಒಂದು ಬೆರಳು ಬಿದ್ರೆ ಕೂಡ ನಾನು ಯಾರನ್ನು ಸುಮ್ನೆ ಬಿಡಲ್ಲ ಅಂತ ಎಲ್ಲಾರ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಹಾರ್ಕೊಂಡೋಗಿ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಇಲ್ಲಿ ಮತ್ತೆ ದುಬೈಯಲ್ಲಿ ತೋರಿಸ್ತಾರೆ ನಮ್ ಹೀರೋ ಅವನ ಕತ್ತಿನ ಬಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಚುಚ್ಚಿಟ್ಟಿದ್ದ ಅಲ್ವಾ, ಈಗ ಅದೇ ತರ ಒಂದು ಪವರ್ ತರ ಬಂದು ಕತ್ತಿನ ಅಲ್ಲಿಂದ ತಗೊಂಡ್ ಎಲ್ಲೋಗಿದ್ದಾನೆ ಅಂತ ನೋಡಿದ್ರೆ ಸಹಾರ ಇರೋ ಜಾಗಕ್ಕೆ ಹೋಗಿರೋದು. ಏನಕ್ಕಂದ್ರೆ ಅಲ್ಲಿ ಒಂದು ದೊಡ್ಡ ದೈತ್ಯವಾಗಿ ಬೆಳೆದಿರೋ ಒಂದು ಹೂವ ಇತ್ತಲ್ವಾ, ಆ ಹೂವನ ಕಡಿಯಕ್ಕೆ ಅಂತ ಹೋಗಿರೋದು. ಅವನ ತೋಟದಲ್ಲಿರೋ ಎಲ್ಲಾ ಹೂವ ಬಾಡೋಗಿದ್ರೆ ಕೂಡ ಇದು ಒಂದು ಮಾತ್ರ ಬೆಳೆದಿದೆ, ಇದು ಬೇರೆ ಯಾರು ಅಲ್ಲ, ಆ ಜಂಗುದು ಅಂದ್ರೆ ಕಲಿದ್ದು ಇದಾನಲ್ವಾ ಆ ಹೂವನೇ ಇದು, ಇದನ್ನ ಕಡ್ದ್ ಬಿಟ್ರೆ ಅವನು ನಾಶ ಆಗ್ತಾನೆ ಅಂತ ಹೇಳಿ ನಮ್ ಹೀರೋ ಕತ್ತಿನ ತಗೊಂಡ್ ಈ ಜಾಗಕ್ಕೆ ಬಂದಿದ್ದಾನೆ. ಅಷ್ಟೇ ಅಲ್ಲದೆ ಆ ಕತ್ತಿಗೆ ಆ ಮಂತ್ರದ ದಾರನ ಕೂಡ ಸುತ್ತಾನೆ. ನಾರ್ಮಲ್ ಆಗಿ ಕತ್ತಿಯಲ್ಲಿ ಕಟ್ ಮಾಡಿದ್ರೆ ಅದು ಸಾಯಲ್ಲ, ಅದೇ ಮಂತ್ರದ ದಾರದಿಂದ ಮಾಡಿರೋ ಅದ್ರಲ್ಲಿ ಸತಾಯಿಸಿದ್ರೆ ಸತ್ತೋಗ್ತಾನಲ್ವಾ ಅಂತ ಅದನ್ನ ಕಟ್ತಾ ಇರ್ತಾನೆ. ಆದ್ರೆ ಈ ಜಾಗಕ್ಕೆ ಹಯೂನ್ ಬಂದ್ಬಿಟ್ಟ. ಹಯೂನ್ಗೇನು ನಮ್ ಹೀರೋ ಸೋಲ್ಬೇಕಂತ ತಾನೇ ಇರೋದು,
ಹೀರೋ ತಲೆನ ಕಡಿಬೇಕಂತ ತಾನೇ ಇರೋದು. ಅದಕ್ಕೆ ನಮ್ ಹೀರೋನ ತಡೆಯಕ್ಕೆ ಅಂತ ಬಂದಾಗ ಹೀರೋನು ಏನ್ ಕಡಿಮೆ ಅಲ್ವಲ್ಲ, ಇಬ್ಬರು ಪವರ್ಸ್ ಏನು ಕಡಿಮೆ ಅಲ್ವಲ್ಲ, ಒಬ್ಬರಿಗಿಂತ ಒಬ್ರು ಕಡಿಮೆನೆ ಅಲ್ಲ. ಹಂಗೆ ಗಾಳಿಯಲ್ಲಿ ಹಾರ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಇದಕ್ಕೂ ಮುಂಚೆ ಕಾಮಿಡಿಯಾಗಿ ನೋಡಿರ್ತೀವಿ, ಬಟ್ ಇವಾಗ ತುಂಬಾ ಸೀರಿಯಸ್ ಆಗಿ ಅವ್ರಿಬ್ಬರ ಮಧ್ಯೆ ಒಂದು ಜಗಳ ನಡೀತಾ ಇದೆ. ಸೊ ಈ ಪಾರ್ಟ್ ಇಲ್ಲಿಗೆ ಮುಗಿತಾ ಇದೆ. ನೆಕ್ಸ್ಟ್ ಪಾರ್ಟ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ಬರೋದೇ ಫೈನಲ್ ಪಾರ್ಟ್, ಸೊ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.